ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಈ ವಿಡಿಯೋದಲ್ಲಿ ಎಸ್ ಬಿ ಐ ಪಿ ಒ ರಿಕ್ರೂಟ್ಮೆಂಟ್ ಬಗ್ಗೆ ಅದರ ಸಿಲೆಬಸ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಸ್ ಬಿ ಐ ಪಿ ಒದವರು 2200 ಪೋಸ್ಟ್ಗಳಿಗೆ ಕಾಲ್ಫರ್ಮ್ ಮಾಡಿದ್ದಾರೆ ರಿಕ್ರೂಟ್ಮೆಂಟ್ಗೆ. ಇದರಲ್ಲಿ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಎಸ್ ಬಿ ಐ ಪಿ ಒ ಪ್ಯೂರ್ಲಿ ಆನ್ಲೈನ್ ಎಕ್ಸಾಮ್ ಇದರಲ್ಲಿ ಬಂದುಬಿಟ್ಟು ಪ್ರಿಲಿಮ್ಸ್ ಎಕ್ಸಾಮ್ ಮತ್ತು ಮೇನ್ಸ್ ಎಕ್ಸಾಮ್ ಮತ್ತು ಗ್ರೂಪ್ ಅದಾದಮೇಲೆ ಗ್ರೂಪ್ ಡಿಸ್ಕಷನ್ ಆದಮೇಲೆ ಇಂಟರ್ವ್ಯೂ ಇರುತ್ತೆ. ಸೊ ಟೋಟಲ್ 4 ಹಂತಗಳ ಮೂಲಕ ಈ ಎಸ್ ಬಿ ಐ ಪಿ ಒ ರಿಕ್ರೂಟ್ಮೆಂಟ್ ನಡೆಯುತ್ತೆ. ಅದರಲ್ಲಿ ಮೇನಾಗಿ ಪ್ರಿಲಿಮ್ಸ್ ಎಕ್ಸಾಮ್ಗೆ ಏನೇನು ಸಿಲೆಬಸ್ ಇದೆ ನೋಡೋಣ. ಪ್ರಿಲಿಮ್ಸ್ ಎಕ್ಸಾಮ್ಗೆ ಬಂದುಬಿಟ್ಟು ಫಸ್ಟು ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, ಅದೇ ಥರ ಎರಡನೇದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ, ಮೂರನೇದು ರೀಸನಿಂಗ್ ಇರುತ್ತೆ. ಇದಕ್ಕೆ ಇಂಗ್ಲೀಷ್ಗೆ ಕ್ವಶನ್ಸ್ ಎಷ್ಟು ಇರ್ತವೆ, ಇಂಗ್ಲೀಷ್ ಕ್ವಶನ್ಸ್ 30 ಕ್ವಶನ್ಸ್ಗೆ 30 ಮಾರ್ಕ್ಸು. ಅದೇ ಥರ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ 35 ಕ್ವಶನ್ಸ್ಗೆ 35 ಮಾರ್ಕ್ಸು, ರೀಸನಿಂಗ್ಗೆ 35 ಕ್ವಶನ್ಸ್ಗೆ 35 ಮಾರ್ಕ್ಸ್. ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು ನಿಮ್ಮದು 100 ಮಾರ್ಕ್ಸು. ಅದರ ಟೈಮಿಂಗ್ ಬಂದುಬಿಟ್ಟು 1 ಅವರ್ ಟೈಮ್, ದಟ್ ಮೀನ್ಸ್ 60 ಮಿನಿಟ್ಸ್ ಟೈಮ್ ಇರುತ್ತೆ. ಈ 60 ಮಿನಿಟ್ಸಲ್ಲಿ ಈ 3 ರೀಸನ್ನ ನೀವು ಕವರ್ ಮಾಡಬೇಕಾಗುತ್ತೆ. ಇದು ಪ್ರಿಲಿಮ್ಸ್ಗೆ, ಇದು ಸಿಲೆಬಸ್ ಬಂದುಬಿಟ್ಟು ಪ್ರಿಲಿಮ್ಸ್ಗೆ. ಅದೇ ಥರ ಪ್ರಿಲಿಮ್ಸ್ ಒಂದು ವೇಳೆ ನೀವು ಪ್ರಿಲಿಮ್ಸ್ ಪಾಸ್ ಆಗಿ ಸೆಲೆಕ್ಟ್ ಆದರೆ ಮೇನ್ಸ್ ಎಕ್ಸಾಮ್ಗೆ ಏನೇನು ಸಿಲೆಬಸ್ ಇರುತ್ತೆ ಅಂದರೆ, ಮೊದಲನೇದು ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್. ಅದಕ್ಕೆ ಕ್ವಶನ್ಸ್ 45 ಕ್ವಶನ್ಸ್ ಇರ್ತವೆ, 60 ಮಾರ್ಕ್ಸ್ ಇರುತ್ತೆ. ಇದು ನೀವು 60 ನಿಮಿಷದಲ್ಲಿ ಮಾತ್ರ ಬಿಡಿಸ್ಬೇಕು. ಈ ಒಂದು ಪ್ಯಾಟರ್ನ ಈ ಸಲ ಎಸ್ ಬಿ ಐ ಪಿ ಒ ಎಕ್ಸಾಮ್ ಪ್ಯಾಟರ್ನ ಚೇಂಜ್ ಮಾಡಿದ್ದಾರೆ. ಈಗೇನಪ್ಪ ಅಂದರೆ, ಮೊದಲು ನಾವು ಓವರಾಲ್ ಆಗಿ ಈ 3 ಅವರ್ಸ್ ಟೈಮ್ ಕೊಡೋದು, ಈ 3 ಅವರ್ಸ್ ಅಥವಾ 2 ಅವರ್ಸ್ನಲ್ಲಿ ಓವರಾಲ್ ಆಗಿ ನಾವು ಯಾವುದೇ ಟಾಪಿಕ್ನ ಸೆಲೆಕ್ಟ್ ಮಾಡಿಕೊಂಡು ಅದು ಸಾಲ್ವ್ ಮಾಡೋ ಆಪ್ಷನ್ ಇತ್ತು. ಬಟ್ ಈ ಎಕ್ಸಾಮಲ್ಲಿ ಆ ಥರ ಇಲ್ಲ. ಪರ್ಟಿಕ್ಯುಲರಾಗಿ ನೀವು ಈ ರೀಸನಿಂಗ್ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಒಂದೇ ಟಾಪಿಕ್ನ ನೀವು 60 ಮಿನಿಟ್ಸ್ನಲ್ಲಿ ಕಂಪ್ಲೀಟ್ ಮಾಡಬೇಕು. ಆ 60 ಮಿನಿಟ್ಸ್ ಮುಗಿಯೋವರೆಗೂ ನೀವು ಬೇರೆ ಟಾಪಿಕ್ನ ಕಂಪ್ಲೀಟ್ ಮಾಡೋ ಹಾಗಿಲ್ಲ. ಸೊ ಇದು ಈ ಸಲದ ಎಕ್ಸಾಮ್ನಲ್ಲಿ ಈ ಒಂದು ಪ್ಯಾಟರ್ನ ಎಸ್ ಬಿ ಐದವರು ಆ್ಯಡ್ ಮಾಡಿದ್ದಾರೆ. ಸೊ ಹಾಗಾಗಿ ಈ ರೀಸನಿಂಗ್ ಮತ್ತು ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್ ನೀವು 60 ನಿಮಿಷದಲ್ಲಿ ಮುಗಿಸಬೇಕು. ಅದರೊಳಗೆ ಮುಗಿಸಿಟ್ಟು ಉತ್ತಮ, ಅಥವಾ ಅದ್ರ ಮೇಲೆ ನೀವು ಅದಕ್ಕೆ ಚಾನ್ಸಸ್ ಸಿಗೋದಿಲ್ಲ ನಿಮಗೆ ಅದನ್ನು ಅಟೆಂಪ್ಟ್ ಮಾಡೋದಕ್ಕೆ. ಸೊ ಎರಡನೇದು ಬಂದುಬಿಟ್ಟು ಟಾಪಿಕ್ಕು ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತ. ಇದಕ್ಕೆ ಕ್ವಶನ್ಸ್ ಬಂದುಬಿಟ್ಟು 35 ಕ್ವಶನ್ಸ್ ಇರ್ತವೆ. ಇದಕ್ಕೆ ಮಾರ್ಕ್ಸ್ ಬಂದುಬಿಟ್ಟು 60 ಮಾರ್ಕ್ಸ್ ಇರುತ್ತೆ. ಇದಕ್ಕೆ ಟೈಮಿಂಗ್ ಬಂದುಬಿಟ್ಟು 45 ಮಿನಿಟ್ಸ್, 45 ನಿಮಿಷಗಳ ಮಾತ್ರ ಟೈಮ್ ಇರುತ್ತೆ. ಅದೇ ಥರ ಮೂರನೇ ಟಾಪಿಕ್ ಬಂದುಬಿಟ್ಟು ಜನರಲ್ ಆರ್ ಎಕನಾಮಿಕ್ ಆರ್ ಬ್ಯಾಂಕಿಂಗ್ ಅವೇರ್ನೆಸ್. ಸೊ ಈ ಜನರಲ್ ಆಗಿ ಅಂದರೆ ಕರೆಂಟ್ ಅಫೇರ್ಸ್ ಬಗ್ಗೆ ಅಥವಾ ಜಿ ಕೆ ಬಗ್ಗೆ ಸಂಬಂಧಪಟ್ಟಂಥ, ಅದೇ ಥರ ಎಕನಾಮಿಕ್ಸ್ ಸಂಬಂಧಪಟ್ಟಂಥ, ಆರ್ಥಿಕತೆ ಸಂಬಂಧಪಟ್ಟಾಗೆ ಅಥವಾ ಬ್ಯಾಂಕಿಂಗ್ ವ್ಯವಸ್ಥೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳಿರ್ತವೆ. ಇದು ಕ್ವಶನ್ಸ್ ಬಂದುಬಿಟ್ಟು 40 ಕ್ವಶನ್ಸ್ ಇರ್ತವೆ. ಅದೇ ಥರ ಇದಕ್ಕೆ ಮಾರ್ಕ್ಸ್ ಬಂದುಬಿಟ್ಟು 40 ಮಾರ್ಕ್ಸ್ ಇರುತ್ತೆ. ಇದರ ಟೈಮಿಂಗ್ ಬಂದುಬಿಟ್ಟು 35 ನಿಮಿಷಗಳು ಮಾತ್ರ. ಅದೇ ಥರ ಕೊನೆಯದಾಗಿ ನಾಲ್ಕನೇ ಟೈಪ್ ಯಾವುದಂದರೆ, 4ನೇ ಟಾಪಿಕ್ಕು ಇಂಗ್ಲೀಷ್ ಲ್ಯಾಂಗ್ವೇಜ್. ಇದರಲ್ಲಿ ನೀವು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ 35 ಕ್ವಶನ್ಸ್ಗಳಿರ್ತವೆ. ಅದಕ್ಕೆ 40 ಮಾರ್ಕ್ಸ್ ಇರುತ್ತೆ. ಅದೇ ಥರದ ಟೈಮಿಂಗ್ ಬಂದುಬಿಟ್ಟು 40 ನಿಮಿಷ. ಇದು ಓವರಾಲ್ ಆಗಿ ಟೈಮಿಂಗ್ ನಿಮ್ಮದು 3 ಗಂಟೆ ಟೈಮಿಂಗ್ ನಿಮಗೆ ಮೇನ್ಸ್ ಎಕ್ಸಾಮ್ಗೆ ಸಿಗ್ತವೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಸಿಲೆಬಸ್ಸು ಪ್ರಿಲಿಮ್ಸು ಮತ್ತು ಮೇನ್ಸ್ಗೆ, ಪ್ರಿಲಿಮ್ಸ್ನಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಸ್ವಲ್ಪ ಈಸಿಯಾಗಿ ಕೇಳ್ತಾರೆ, ಬಟ್ ಮೇನ್ಸ್ಗೆ ಸ್ವಲ್ಪ ಟಫ್ ಆಗಿರುತ್ತೆ ಅಂದರೆ ಕಂಪೇರ್ಡ್ ಟು ಪ್ರಿಲಿಮ್ಸ್ ಎಕ್ಸಾಮ್. ಅದೇ ಥರ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕೂಡ ಅದೇ ಥರ ಇರುತ್ತೆ, ರೀಸನಿಂಗ್ ಕೂಡ ಅದೇ ಥರ. ಸೊ ಅದಕ್ಕೆ ನಾವು ಮೇನ್ಸಿಗೆ ಪ್ರಿಪೇರ್ ಆಗೋವಾಗಲೇ ನಾವು ಪ್ರಿಲಿಮ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋವಾಗಲೇ ನಾವು ಮೇನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆದರೆ ತುಂಬ ಉತ್ತಮ. ಯಾಕಂದರೆ ಆಮೇಲೆ ನಮಗೆ ಸ್ಟ್ರೆಸ್ನಲ್ಲಿ ಸರಿಯಾಗಿ ಪ್ರಿಪೇರ್ ಆಗೋಕ್ಕಾಗಲ್ಲ. ಇನ್ನೊಂದು ಏನಂದರೆ, ಈ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಯಾವುದೇ ಎಕ್ಸಾಮ್ ತೊಗೊಂಡ್ರು ನೀವು ಇದನ್ನು ಓದಿ ನಾವು ಎಕ್ಸಾಮ್ ಬರೆಯುವಂಥದ್ದಲ್ಲ. ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ನಮಗೆ ಪರ್ಫೆಕ್ಟ್ ಆಗುತ್ತೆ. ಸೊ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ನಿಮಗೆ ಉತ್ತಮ ಆಗುತ್ತೆ. ಸೊ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಜಾಸ್ತಿ ಈಸಿಯಾಗಿ ನೀವು ಎಕ್ಸಾಮ್ನ ಫೇಸ್ ಮಾಡ್ಬೋದು, ಎಸ್ಪೆಷಲಿ ಇನ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗಲ್ಲಿ. ಸೊ ಇದು ನಂದು ಈ ಸಿಲೆಬಸ್ ಸಂಬಂಧಪಟ್ಟಂಥ ವಿಡಿಯೋ ಆಗಿತ್ತು. ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಸಂಬಂಧಪಟ್ಟ ವಿಡಿಯೋಗಳನ್ನು, ಶಾರ್ಟ್ಕಟ್ ವಿಡಿಯೋಗಳು ಅಂದರೆ ಯಾವ ಥರ ನೀವು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ನ ಫೇಸ್ ಮಾಡಬೇಕು, ಸಾಲ್ವ್ ಮಾಡ್ಬೋದು, ಸಂಬಂಧಪಟ್ಟಂಥ ಪ್ರಾಬ್ಲಮ್ಸು ಈಸಿಯಾಗಿ ಸಾಲ್ವ್ ಮಾಡೋದು ಹೇಗೆ, ಅದೇ ಥರ ರೀಸನಿಂಗ್ ಸಂಬಂಧಪಟ್ಟ ಪ್ರಾಬ್ಲಮ್ಸ್ನ ಈಸಿಯಾಗಿ ಸಾಲ್ವ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ನನ್ನ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಸ್ ಬಿ ಐ ಪಿ ಒ ಎಕ್ಸಾಮ್.